ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬೆಂಗಳೂರಿನ ಕೆಲವೊಂದು ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಾವು ಮೆಟ್ರೋದಲ್ಲಿ ಹೋಗುವಂಥ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅದು ಮೆಟ್ರೋ ಸ್ಟೇಷನಿಂದ ನಾವು ತೆಗೆದಿದ್ದು. ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಬೇರೆ ಬೇರೆ ರೂಟ್ಗಳಲ್ಲಿ ಮೆಟ್ರೋ ಹೋಗ್ತಾ ಇದೆ. ಈಗ ಅಂದರೆ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಚಾಲೂ ಇದೆ. ನಾವು ಈ ಏನು ಕಬ್ಬನ್ ಪಾರ್ಕು, ವಿಧಾನಸೌಧ ಆ ರೂಟಲ್ಲಿ ಹೋಗ್ಬೇಕಂದ್ರೆ ಪರ್ಪಲ್ ಲೈನ್ ಹತ್ತಬೇಕಾಗತ್ತೆ. ನಾವು ಮೆಜೆಸ್ಟಿಕ್ಕಿಂದ ಹತ್ವಿ. ಆನಂತರ ಅಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಇಳಿದ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇರುವಂಥ ಒಂದು 600-700 ಮೀಟರ್ ಏನೋ ಇರುವಂಥದ್ದು ಕಬ್ಬನ್ ಪಾರ್ಕಿಗೆ, ಚಾಮರಾಜೇಂದ್ರ ಉದ್ಯಾನವನ ಕಬ್ಬನ್ ಪಾರ್ಕ್ ಏನಿದೆ ಅಲ್ಲಿಗೆ. ನಾವು ಹೋಗಿರುವಂಥ ಸಮಯ ಇದೊಂದು ಸುಮಾರು ಒಂದು 11 ಗಂಟೆ ಹೊತ್ತಿಗೆ. ಇದು ಈ ವಿಧಾನಸೌಧ, ಆಮೇಲೆ ಹೈಕೋರ್ಟ್, ಆಮೇಲೆ ಕಬ್ಬನ್ ಪಾರ್ಕ್ ಇದೆಲ್ಲ ಅಕ್ಕಪಕ್ಕದಲ್ಲಿರುವಂಥದ್ದು. ನಾವು ಒಂದು ಸ್ಟೇಷನಲ್ಲಿ ಇಳಿದ್ರೆ ಅಲ್ಲಿಂದನೇ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ನಾವು ಕವರ್ ಮಾಡ್ಕೊಂಡು ಹೋಗ್ಬೋದು. ಬೆಂಗಳೂರಿನ ಮೈನ್ ಪ್ಲೇಸಸ್ ಇವು. ಕಬ್ಬನ್ ಪಾರ್ಕ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಅಥವಾ ಹೈಕೋರ್ಟ್ ಆಗಿರ್ಬೋದು. ಇದೆಲ್ಲ ಬೆಂಗಳೂರು ರಾಜ್ಯ ರಾಜಧಾನಿಗೆ ಬಂದು ಒಂದ್ಸಲನಾದ್ರೂ ನಾವು ನೋಡಲೇಬೇಕು ಲೈಫಲ್ಲಿ. ಯಾಕಂದರೆ ಸಿಟಿಯಲ್ಲಿರುವಂಥ ಕೆಲವೊಂದು ಐತಿಹಾಸಿಕ ಪ್ಲೇಸ್ಗಳು ಇದೆಲ್ಲ. ಕಬ್ಬನ್ ಪಾರ್ಕ್ ಆಗಿರ್ಬೋದು, ಈ ಒಂದು ರಾಜ್ಯ ರಾಜಧಾನಿಯಲ್ಲಿ ಇಷ್ಟೊಂದು ದೊಡ್ಡ ಒಂದು ಪಾರ್ಕ್ ಇದೆ ಅಂತ ಹೇಳಿದ್ರೆ ಇದು ಮತ್ತು ಲಾಲ್ಬಾಗ್ ಎರಡನ್ನೂ ದೊಡ್ಡ ದೊಡ್ಡ ಪಾರ್ಕ್ಗಳೇ. ನಾವು ಇಲ್ಲಿ ಫಸ್ಟ್ ಒಂದು 11 ಗಂಟೆ ಹೊತ್ತಿಗೆ ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಹೋದ್ವಿ. ಆನಂತರ ಇಲ್ಲಿ ಕಬ್ಬನ್ ಪಾರ್ಕಲ್ಲೆಲ್ಲ ತಿರುಗಾಡ್ಕೊಂಡು ಆನಂತರ ಅಲ್ಲೇ ಬೇಕಾದಷ್ಟು ಪ್ಲೇಸ್ ಇದೆ, ನೋಡ್ಕೊಂಡು ಹೋಗ್ಬೋದು. ವಾಕಿಂಗ್ ಮಾಡೋಕ್ಕಂತೂ ಹೇಳಿ ಮಾಡಿಸಿರುವಂಥ ಒಂದು ಪ್ಲೇಸ್ ಇದೆ ಕಬ್ಬನ್ ಪಾರ್ಕ್ ಅಂತ ಹೇಳಿದರೆ. ಇದ್ರ ಜೊತೆಗೆ ಅಲ್ಲಿ ಕಬ್ಬನ್ ಪಾರ್ಕನ್ನು ಮುಗಿಸ್ಕೊಂಡು ಆನಂತರ ನಾವು ರಿಟರ್ನ್ ವಿಧಾನಸೌಧಕ್ಕೆ ನಡ್ಕೊಂಡೇ ಹೋದ್ವಿ. ಅಲ್ಲಿಂದ ಒಂದು ಸ್ಟೇಷನ್ ಇರುವಂಥದ್ದು, ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧ ಇರುವಂಥ ಸ್ಟೇಷನ್ನು ಒಂದು ಮಿಡ್ಲಲ್ಲಿ ಒಂದೇ, ಬೇರೆ ಸ್ಟೇಷನ್ ಇಲ್ಲ. ಈ ಸ್ಟೇಷನಲ್ಲಿ ಇಲ್ದ್ರೆ ಇನ್ನೊಂದು ಸ್ಟೇಷನ್ ಹೋಗ್ಬೋದು, ಬಟ್ ನಾವು ನಡ್ಕೊಂಡೇ ಹೋದ್ವಿ. ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಇದ್ದ ಕಾರಣ ಅಲ್ಲೆಲ್ಲ ಮುಗಿಸ್ಕೊಂಡು ಆನಂತರ ನಾವು ಅದರ ಪಕ್ಕದಲ್ಲೇ ಏನು ಕಬ್ಬನ್ ಪಾರ್ಕ್ ಇದೆ, ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಇದು ಹೈಕೋರ್ಟ್ ಇರುವಂಥದ್ದು, ರಾಜ್ಯ ಉಚ್ಚ ನ್ಯಾಯಾಲಯ. ರಾಜ್ಯ ಉಚ್ಚ ನ್ಯಾಯಾಲಯದ ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಇರೋದ್ರಿಂದ ನಾವು ಅಲ್ಲೇ ಬ್ಯಾಕ್ ಸೈಡಲ್ಲಿ ಇದನ್ನು ನೋಡ್ಕೊಂಡ್ವಿ. ಏನು ಹೈಕೋರ್ಟ್ಗೇನೆ ನಾವು ಸುತ್ತಾಡ್ಕೊಂಡೇ ಹೋಗ್ಬೇಕಾಗತ್ತೆ. ಅದರ ಪಕ್ಕದಲ್ಲೇ ಕಾಂಪೌಂಡ್ ಪಕ್ಕದಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ರಿಟರ್ನ್ ಹೋಗ್ಬಿಟ್ಟು ನಾವು ಇಲ್ಲಿ ಏನೋ ವಿಧಾನಸೌಧ ಇದೆ, ವಿಧಾನಸೌಧಕ್ಕೆ ನಡ್ಕೊಂಡು ಹೋದ್ವಿ. ನಾವು ಕಬ್ಬನ್ ಪಾರ್ಕನ್ನೆಲ್ಲ ಮುಗಿಸ್ಕೊಂಡು ಆನಂತರ ಏನು ಹೈಕೋರ್ಟ್ ಇದೆ, ಹೈಕೋರ್ಟ್ನ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ವಿಧಾನಸೌಧಕ್ಕೆ ತಲುಪಿದೆವು. ವಿಧಾನಸೌಧಕ್ಕೆ ಬರೋದಕ್ಕಿಂತ ಮೊದಲು ನಾನು ಫಸ್ಟ್ ಎಲ್ಲರಲ್ಲೂ ಹೇಳುವಂಥದ್ದು ಹೇಗೆಂದರೆ, ನೀವು ಬೆಂಗಳೂರಿಗೆ ಯಾಕಂದರೆ ತಿರುಗಾಡಬೇಕು ಅಂತ ಹೇಳುವಂಥ ಪ್ಲ್ಯಾನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದರೆ ನೀವು ಸಿಂಪಲಾಗಿ ಮಾರ್ನಿಂಗ್ ಬೇಗ ಬೆಂಗಳೂರಿಗೆ ರೀಚ್ ಆಗಿ, ಸಿಂಪಲ್ ಪ್ಲ್ಯಾನ್ ಇದು. ಬೇಗ ಬೆಂಗಳೂರಿಗೆ ರೀಚ್ ಆಗಿ ಅಲ್ಲಿ ಏನು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಸ್ಟೇಷನಿಗೆ ಹೋಗಿಬಿಟ್ಟು ಅಲ್ಲೇ ನಿಮಗೆ ಡೈಲಿ ಪಾಸ್ ಸಿಗುತ್ತೆ. 150 ರುಪೀಸ್ ಡೈಲಿ ಪಾಸು, ಅದರಲ್ಲಿ 50 ರುಪೀಸ್ ರೀಫಂಡ್ ಆಗುತ್ತೆ. ನಿಮಗೆ ಮೆಟ್ರೋದಲ್ಲಿ ಎಷ್ಟು ಬೇಕಾದರೂ ತಿರುಗಾಡ್ಕೋಬೋದು, ಎಷ್ಟು ಬೇಕಾದರೂ ಹೋಗ್ಬೋದು, ಜರ್ನಿ ಮಾಡ್ಕೋಬೋದು. ಯಾಕಂದರೆ ಇಲ್ಲಾಂದರೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೋಗ್ಬೇಕಂದ್ರೆ ನಿಮಗೆ 50 ರುಪೀಸ್ 60 ರುಪೀಸ್ವರೆಗೆ ಹೋಗುತ್ತೆ. ಅದು ಲಾಸ್ ಆಗುತ್ತೆ. ಅದಕ್ಕಿಂತ ನಿಮಗೆ ಯಾವ ಸ್ಟೇಷನಲ್ಲಿ ಬೇಕಾದರೂ ಇಳಿಬೋದು, ಯಾವ ಸ್ಟೇಷನಲ್ಲಿ ಬೇಕಾದರೂ ಹತ್ಕೋಬೋದು. ನಿಮಗೆ ಅದು ಬೆಟರ್ ಅಂತ ನನ್ನ ಅನಿಸಿಕೆ. ಏನು ವಿಧಾನಸೌಧ ಇದೆ, ವಿಧಾನಸೌಧದ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಇದೆ. ಬಟ್ ಲಾಲ್ಬಾಗ್ ಹೋಗ್ಬೇಕಂತ ಹೇಳಿದರೆ ನಿಮಗೆ ಮೆಜೆಸ್ಟಿಕ್ಕಿಂದ ಮತ್ತು ಗ್ರೀನ್ ಲೈನ್ ಮೆಟ್ರೋಗೆ ಹತ್ತಬೇಕಾಗತ್ತೆ. ಆನಂತರ ಬೆಂಗಳೂರಿನ ಹಲವು ಏನು ಮಾಲ್ಗಳಿಗೆಲ್ಲ ಇದರಲ್ಲೇ ಇದೆ, ಮೆಟ್ರೋದಲ್ಲೇ ಕನೆಕ್ಷನ್ ಸಿಗುತ್ತೆ. ನಾವು ಇವಾಗ ಇರುವಂಥದ್ದು ಇಲ್ಲಿ ವಿಧಾನಸೌಧದ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನಿಮಗೆ ಸಿಂಗಯ್ಯನಪಾಳ್ಯ ಹೋದರೆ ಫಿನಿಕ್ಸ್ ಮಾಲ್ಗೆ ಹೋಗ್ಬೋದು. ಅಲ್ಲಿಂದ ಮೆಜೆಸ್ಟಿಕ್ ಕಳೆದು ಆಮೇಲೆ ಮೇ ಬಿ ಕೆಂಪೇಗೌಡ ಸ್ಟೇಷನ್ ಅಂತ ಅನಿಸುತ್ತೆ ಮೆಟ್ರೋ ಸ್ಟೇಷನು. ಅಲ್ಲಿ ಹೋದರೆ ನಿಮಗೆ ಲುಲು ಮಾಲ್ಗೆ ಎಲ್ಲ ವಾಕೇಬಲ್ ಡಿಸ್ಟೆನ್ಸು, ಒಂದು 500 to 600 ಮೀಟರ್ಸ್ ಇರುವಂಥದ್ದು. ನಮ್ಗೆ ಈಸಿಯಾಗಿ ಎಲ್ಲ ತಲುಪೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇವಾಗೆಲ್ಲ ಆಟೋದವರಲ್ಲಿ ಹೋಗಿ ಕೇಳೋದು, ಇಲ್ಲಾಂದ್ರೆ ಆಟೋದವರು ಸುತ್ತಾಡಿಸ್ಕೊಂಡು ಹೋಗುವಂಥದ್ದು ಅದು ಈಗಲೂ ನಡೀತಾ ಇಲ್ಲ ಅಂತಲ್ಲ. ಆದರೆ ಕೆಲವರೆಲ್ಲ ನಿಯತ್ತಾಗಿ ದುಡಿತಾರೆ, ಏನು ಯಾಮಾರಿಸೋಕೆ ಹೋಗೋದಿಲ್ಲ, ಕ್ಲಿಯರಾಗಿ ದುಡಿತಾರೆ. ನಾವು ಏನು ಗೊತ್ತಿಲ್ಲ ಅಂತ ಹೇಳಿದರೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಆದರೆ ಕೆಲವರೆಲ್ಲ ಯಾಮಾರಿಸ್ತಾರೆ. ನಾವು ಆದಷ್ಟು ಅದರಲ್ಲಿ ಜಾಗ್ರತೆ ಆಗಿರಬೇಕಾಗುತ್ತೆ. ಬೆಂಗಳೂರು ಅಂತ ರಾಜಧಾನಿಗೆ ಬಂದಾಗ ತುಂಬ ಕೇರ್ಫುಲ್ ಆಗಿರುವಂಥದ್ದು ಒಳಿತು. ಈ ಒಂದು ವಿಡಿಯೋ ಆದಮೇಲೆ ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಲುಲು ಮಾಲ್ಗೆ ಹೋದ್ವಿ. ಲುಲು ಮಾಲ್ನ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ವಿಧಾನಸೌಧಕ್ಕೆ ಹೋಗಿದ್ದೀರಾ ಏನಂತ ತಿಳ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. Yeah.